ನೀರಿನ ಒತ್ತಡಕ್ಕೆ ಹಿಪ್ಪರಗಿ ಬ್ಯಾರೇಜ್ ಗೇಟ್ ಮುರಿದ ಪ್ರಕರಣ 4 ದಿನವಾದರೂ ಇನ್ನೂ ಮುಗಿಯದ ದುರಸ್ತಿ ಕಾರ್ಯ. ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಈವರೆಗೆ 2 ಪ್ಲೇಟ್ ಮಾತ್ರ ಅಳವಡಿಕೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯ ಹಿಪ್ಪರಗಿ ಬ್ಯಾರೇಜ್ 4 ದಿನವಾದರೂ ಕೇವಲ 2 ಪ್ಲೇಟ್ ಅಳವಡಿಕೆ ಆಗಿದೆ. ಎಮರ್ಜೆನ್ಸಿ ಗೇಟ್ ಕೂರಿಸೋಕೆ ಅಧಿಕಾರಿಗಳು ಕಾರ್ಮಿಕರು ಹರಸಾಹಸ ಪಡ್ತಾ ಇದ್ದಾರೆ. ಈವರೆಗೆ 3.5 ಟಿಎಂಸಿ ನೀರು ಪೋಲಾಗಿರುವ ಸಾಧ್ಯತೆ ಇದೆ. ಹಿಪ್ಪರಗಿ ಬ್ಯಾರೇಜ್ ಕೇವಲ 2.5 ಟಿಎಂಸಿ ಮಾತ್ರ ಬಾಕಿ ಇದೆ. ನೆಪ ಮಾತ್ರಕ್ಕೆ ದುರಸ್ತಿ ಕಾರ್ಯ ಅಂತ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದು ಮಾಡಬೇಕು, ಮಾಡ್ತಾ ಇದ್ದೇವೆ. ಇನ್ ಟೈಮಿಗೆ ಮಾಡಬೇಕು, ಇಷ್ಟರ ಒಳಗೆ ಮಾಡಬೇಕು, ಇದಿಲ್ಲ. ಮಾಡಬೇಕಾ, ಮಾಡ್ತಾ ಇದ್ದೇವೆ. ಹಾಗಂತ ನೀರೆಲ್ಲ ಪೋಲಾಗ್ತಾ ಇದೆ, ನಿಮ್ಮ ಕರ್ಮ. ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಹರಸಾಹಸ ಪಡ್ತಾ ಇದ್ದೀವಿ, ಹೆಂಗೆ ಮಾಡೋಕ್ಕಾಗತ್ತೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು, ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತಲ್ಲ, ಇನ್ ಟೈಮಿಗೆ ಮಾಡಬೇಕು, ಇಷ್ಟರ ಒಳಗೆ ಆಗಬೇಕು, ಆ ಬದ್ಧತೆ ಅಲ್ವಾ? ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇರೋದಾ? ನಿಜಕ್ಕೂ ನೀತಿ. ಯಾಕಂತಂದ್ರೆ ಕಳೆದ 4 ದಿನಗಳಿಂದ ಸಾಕಷ್ಟು ರೀತಿ ಇಲ್ಲಿ ಕೆಲಸ ಕಾರ್ಯಗಳ ಆರಂಭವಾಗಿದೆ. ಆದ್ರೆ ಇಲ್ಲಿ ಕೆಲಸ ಮಾಡ್ಬೇಕಾದದ್ದೇನು, ಅದು 6 ಟಿಎಂಸಿ ನೀರನ್ನ ಹಿಪ್ಪರಗಿ ಬ್ಯಾರೇಜ್ ನಲ್ಲಿ ಉಳಿಸ್ಕೊಳ್ಬೇಕಾದದ್ದು ಕರ್ತವ್ಯ ಅಲ್ಲಿ ಅಧಿಕಾರಿಗಳ ಮತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಜವಾಬ್ದಾರಿ ಆಗಿರುತ್ತೆ. ಅಂದ್ರೆ ಇಲ್ಲಿ ಬೇಸಿಗೆ ಕಾಲದಲ್ಲಿ 1 ಟಿಎಂಸಿ ನೀರನ್ನ ಮಹಾರಾಷ್ಟ್ರ ಭಾಗದಿಂದ ಕರ್ನಾಟಕಕ್ಕೆ ತೆಗೆದುಕೊಂಡು ಬರ್ಬೇಕಾದ್ರೆ ಸರಿಸುಮಾರು 1 ಕೋಟಿ ರೂಪಾಯಿ ವೆಚ್ಚವನ್ನ ಖರ್ಚು ಮಾಡ್ಬೇಕಾಗತ್ತೆ ಅನ್ನುವಂತ ಮಾಹಿತಿಯನ್ನ ಈ ಹಿಂದೆ ಸಾಕಷ್ಟು ರೀತಿ ಸರ್ಕಾರಗಳು ಕೂಡ ಹೇಳ್ತಿರುವಂತದ್ದು. ಆದ್ರೆ ಬೇಸಿಗೆ ಆರಂಭದಲ್ಲಿ ಇಲ್ಲಿ ಉದ್ಭವ ಆಗುವಂತ ಜೀವನಾಡಿಗೆ ಸಾಕಷ್ಟು ರೀತಿ ಇಲ್ಲಿಯ ರೈತರು ಕಬ್ಬು ಬೆಳೆಗಾರ ವಿವಿಧ ಬೆಳೆಗಳೇ ಅಂದ್ರೆ 74 ಹೆಕ್ಟರ್ ಪ್ರದೇಶಗಳಲ್ಲಿ ನೀರಾವರಿಗೆ ಹೊಂದಿಕೊಂಡಿರುವಂತ ಏನು ಹಿಪ್ಪರಗಿ ಬ್ಯಾರೇಜಿನಲ್ಲಿ ಇರ್ತಕ್ಕಂಥ ನೀರನ್ನೇ ಅವಲಂಬಿಸಿ ಇಲ್ಲಿ ಬದುಕುವಂತ ಜನರಿಗೆ ಸಾಕಷ್ಟು ಒಂದು ಆತಂಕ ಕೂಡ ಇವತ್ತಿಗೆ ಎದುರಾಗಿರುವಂತದ್ದು. ಹೀಗಾಗಿ ಇದು 1 ಅಥವಾ 2 ದಿನಗಳಲ್ಲಿ ಇದನ್ನ ಸರಿ ಮಾಡ್ಬೇಕಾಗಿತ್ತು. ಆದ್ರೆ ಅಧಿಕಾರಿಗಳ ಇಲ್ಲಿ ಎಡವಟ್ಟು ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ರೀತಿ ಇಲ್ಲಿ ಕಂಡು ಬರ್ತಿರುವಂತದ್ದು. ಅಂದ್ರೆ ಕಳೆದ 4 ದಿನಗಳಿಂದ 24ನೇ ಗೇಟಿನ ಕೇವಲ 2 ಪ್ಲೇಟ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಅದು ಕೂಡ ಏನು ಶಾಶ್ವತವಾಗಿ ಆಗುವಂತದ್ದಲ್ಲ. ಅದು ಎಮರ್ಜೆನ್ಸಿ ಗೇಟ್ ಅನ್ನ ಅಳವಡಿಕೆ ಮಾಡ್ಲಿಕ್ಕೆ ಇಷ್ಟೊಂದು ಸಮಯ ಬೇಕಾಗಿತ್ತ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕೂಡ ಚರ್ಚೆ ಆಗ್ತಿರುವಂತದ್ದು. ಅಂದ್ರೆ ಟಿ ಡ್ಯಾಮ್ ದಲ್ಲಿ ಆಗಿರ್ತಕ್ಕಂಥ ಘಟನೆಯ ಅವಾಗ್ಲೂ ಕೂಡ ಒಂದು ಘಟನೆ ಆಗಿತ್ತು. ಅವಾಗೂ ಕೂಡ ಎಚ್ಚೆತ್ತುಕೊಳ್ಳದೆ ಈ ರೀತಿಯಾಗಿ ಅಧಿಕಾರಿಗಳು ಲೋಪದೋಷ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಹಿಪ್ಪರಗಿ ಬ್ಯಾರೇಜ್ ನಲ್ಲಿ 22 ಗೇಟ್ಗಳು ಕೂಡ ಈಗಾಗಲೇ 5 mm ಗೆ ಥಿಕ್ನೆಸ್ಗೆ ಬಂದಿದೆ ಅನ್ನುವಂಥದ್ದು ಆರೋಪವನ್ನ ಏನು ತೇರದಾಳ ಶಾಸಕರಾಗಿರ್ತಕ್ಕಂಥ ಸಿದ್ದು ಸೌದಿ ಅವರು ಈ ಹಿಂದೆ ನಾವು ಹೇಳಿದ್ವಿ. 15 ವರ್ಷದಲ್ಲಿ ಗೇಟ್ ಬದಲಾವಣೆ ಮಾಡಬೇಕಾಗಿತ್ತು. ಇದು 25 ವರ್ಷ ಕಳೆದ್ರು, ಈಗ 10 ವರ್ಷ ಹೆಚ್ಚಿಗಾಗಿದೆ. ಈ ಎಲ್ಲಾ ಗೇಟ್ಗಳನ್ನ ಬದಲಾವಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ನಾವು ಸರ್ಕಾರಕ್ಕೆ ಮತ್ತು ಇಲ್ಲಿ ಅಧಿಕಾರಿಗಳಿಗೆ ಕೂಡ ಹೇಳಿದ್ದಾಗಿದೆ. ಆದ್ರೂ ಕೂಡ ಇಲ್ಲಿವರೆಗೂ ಇದನ್ನ ಹಿಂದಕ್ಕೆ ಹಾಕೋತಾ ಬಂದಿದ್ದಾರೆ. ಈಗ 6 ಟಿಎಂಸಿ ನೀರು ಉಳ್ಳರ್ತಕ್ಕಂಥ ಹಿಪ್ಪರಗಿ ಬ್ಯಾರೇಜಿನಲ್ಲಿ ಕೇವಲ 2.5 ಟಿಎಂಸಿ ನೀರಿಗೆ ಇಳಿಕೆಯಾಗಿದೆ. ಆದ್ರೆ ಇನ್ನು 2.5 ಟಿಎಂಸಿ ನೀರು ಇವತ್ತು ಸಾಯಂಕಾಲದವರೆಗೂ ಕೂಡ ಈಗೂ ಕೂಡ ಹರಿದು ಹೋಗ್ತಿರುವಂತದ್ದು. ಇದನ್ನ ಕೂಡ ಕಾಪಾಡುವಂತ ಕೆಲಸ ಅಧಿಕಾರಿಗಳು ಮಾಡಬೇಕಾಗಿತ್ತು ಅನ್ನುವಂಥದ್ದು ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಅಧಿಕಾರಿಗಳು ಸಾಯಂಕಾಲ 5 ಗಂಟೆವರೆಗೂ ಕೂಡ